ರಾಜಲಕ್ಷ್ಮಿ, ಏನು? ಇವತ್ತು ನಿನ್ ಮದ್ವೆ ಅಂತೆ. ನಿನ್ ಮಾವನ್ನೇ ಮದ್ವೆ ಮಾಡ್ಕೋತಾ ಇದೀಯ ಅಂತ ಗೊತ್ತಾಯ್ತು. ನಿಜಾನಾ? ನಿನಗ್ಯಾಕೆ? ಏನ್ ಹಾಗೆ ಹೇಳ್ತಿದ್ಯಾ ರಾಜಲಕ್ಷ್ಮಿ? ನಾನು ನನ್ಗಿಂತ ಜಾಸ್ತಿ ನಿನ್ ಬಗ್ಗೆನೆ ತಾನೇ ಯೋಚನೆ ಮಾಡೋದು. ಹಾಗೆ ಹೇಳ್ಬೋದಾ ಹೇಳು? ಸರಿ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ನಾವಿಬ್ರು ಒಂದೇ ದಿನ ಮದ್ವೆ ಮಾಡ್ಕೋತಾ ಇದೀವಿ. ನಿನಗೆ ಮದ್ವೆನಾ? ಯಾ, ಶೌರ್ಯ ಸರ್ ಜೊತೆ ಇವತ್ ನನ್ ಮದ್ವೆ ರಾಜಲಕ್ಷ್ಮಿ. ನಿನಗ್ ನೆನ್ಪಿದ್ಯಾ? ಇದೇ ಡೇಟ್ ಅಲ್ಲಿ ಲಾಸ್ಟ್ ಮಂತ್ ಸ್ಟೇಟ್ ಟೀಮ್ಗೆ ನಿನ್ನನ್ ಸೆಲೆಕ್ಟ್ ಮಾಡ್ಬೇಕಾಗಿರೋ ಶೌರ್ಯ ಸರ್ ನನ್ನನ್ ಸೆಲೆಕ್ಟ್ ಮಾಡಿದ್ರು. ಈ ಮಂತ್ ಸೇಮ್ ಡೇಟ್ ಅಲ್ಲಿ ನಿನ್ನನ್ ಮದ್ವೆ ಮಾಡ್ಕೋಬೇಕಾಗಿರೋ ಶೌರ್ಯ ಸರ್ ನನ್ನನ್ ಮದ್ವೆ ಮಾಡ್ಕೋತಾ ಇದ್ದಾರೆ. ನಂಬಲ್ವಾ? ನೋಡ್ತೀಯಾ? ಸರಿ, ನೋಡು, ವಿಡಿಯೋ ಕಾಲ್ ಮಾಡ್ತೀನಿ. ಶೌರ್ಯ ಸರ್ ಮತ್ತೆ ನಾನು ಮದ್ವೆ ಗಂಡು ಮದ್ವೆ ಹೆಣ್ಣಿನ ತರ ಚೆನ್ನಾಗ್ ಕಾಣಿಸ್ತಾ ಇದೀವಾ? ಚೆನ್ನಾಗಿದ್ದೀವಲ್ವಾ? ಆಕ್ಚುಲಿ ಇಷ್ಟೊತ್ಗಾಗ್ಲೇ ನನ್ ಕುತ್ತಿಗೆಗೆ ಶೌರ್ಯ ಸರ್ ತಾಳಿ ಕಟ್ಬೇಕಾಗಿತ್ತು. ಆದ್ರೆ ಬೇಕು ಅಂತ ಕಾಯ್ತಿದ್ದಾರೆ. ಯಾಕೆ ಅಂತ ಗೊತ್ತಾ? ಅಲ್ಲಿ ನಿನ್ ಮಾವನ್ ಮದ್ವೆ ಆಗೋ ಮುಹೂರ್ತಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತಲ್ವಾ, ಅದಕ್ಕೆ. ಅಲ್ಲಿ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಾಗ ಈ ಕಡೆ ನನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹಠ ಮಾಡ್ಕೊಂಡ್ ಕೂತಿದ್ದಾರೆ. ಶೌರ್ಯ ಸರ್ಗ್ ನೀನಂದ್ರೆ ತುಂಬಾ ಅಸಹ್ಯ, ದ್ವೇಷ, ನೀನಂದ್ರೆ ಇಷ್ಟನೇ ಇಲ್ಲ. ನೀನು ಮದ್ವೆ ಮಾಡ್ಕೊಂಡು ಬದುಕಿರೋ ಅಷ್ಟು ದಿನ ನನ್ನ ಆನಿವರ್ಸರಿ ಬಂದಾಗೆಲ್ಲ ನೀನು ನಮ್ ಮದ್ವೆ ನೆನ್ಸ್ಕೊಂಡು ಕೊರಗ್ತಿರ್ತೀಯ ಅನ್ಸತ್ತೆ. ಸೋ ಸ್ಯಾಡ್ ಅಲ್ವಾ ರಾಜಲಕ್ಷ್ಮಿ? ಏನ್ ಮಾಡೋದು? ಓಕೆ, ಬಾಯ್.